ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 1 ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಆಲ್ರೆಡಿ 8ನೇ ತರಗತಿಯ ಎಲ್ಲ ಸಬ್ಜೆಕ್ಟ್ಗಳಿಗೂ ಸಂಬಂಧಿಸಿದಂತೆ ನಾವು ಕ್ವಶನ್ ಪೇಪರ್ಸನ್ನು ರಿವೈಸ್ ಮಾಡ್ತಾ ಇದ್ವಿ. ಸೊ ಅದನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಸೊ ಇಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಮಕ್ಕಳ. ಫಸ್ಟ್ ಕ್ವಶನ್, ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಕೇಳಿದ್ದಾರೆ. ಮಸ್ಕಿ ಶಾಸನ, ಅಲಹಾಬಾದ್ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ. ಸೊ ಆಕ್ಚುಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದು ಹಲ್ಮಿಡಿ ಶಾಸನ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಸಮಾಜಶಾಸ್ತ್ರದ ಪಿತಾಮಹ ಅಂತ ಕೇಳಿದ್ದಾರೆ. ಸೊ ಯಾರು ಸಮಾಜಶಾಸ್ತ್ರದ ಪಿತಾಮಹ? ಕಾರ್ಲ್ ಮಾರ್ಕ್ಸ್, ಎಮಿಲಿ ಡರ್ಕಿಸ್, ಆಗಸ್ಟ್ ಕಾಮ್ಟೆ, ಹರ್ಬರ್ಟ್ ಸ್ಪೈನ್ಸರ್. ಸೊ ಹಾಗಾಗಿ ಆಗಸ್ಟ್ ಕಾಮ್ಟೆ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಮೂರನೇ ಕ್ವಶನ್, ಸರಕು ಸೇವೆಗಳಲ್ಲಿರುವಂತಹ ಮಾನವರ ಬಯಕೆಯನ್ನು ತೃಪ್ತಿಪಡಿಸುವ ಗುಣ. ಆಸೆ, ತುಷ್ಟಿಗುಣ, ತೃಪ್ತಿ, ಪ್ರತಿಫಲ. ಸೊ ತುಷ್ಟಿಗುಣ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ರಾಸಾಯನಿಕ ಶಿಥಿಲೀಕರಣ ಕ್ರಿಯೆಯಿಂದ ಉಂಟಾದಂತಹ ಕಣಶಿಲೆ ಯಾವುದು ಅಂತ ಕೇಳಿದರೆ. ಇಲ್ಲಿ ಗ್ರಾಫೈಟ್, ಗ್ರಾನೈಟ್, ಜಿಪ್ಸಮ್, ಕಲ್ಲಿದ್ದಲು ಅಂತ ಇದೆ. ಸೊ ಆಕ್ಚುಲಿ ಜಿಪ್ಸಮ್ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಇಲ್ಲಿ 5 ಪ್ರಶ್ನೆಗಳಿದಾವೆ ಮಕ್ಕಳ. ಫಿಫ್ತ್ ಕ್ವಶನ್, ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ಅಧ್ಯಯನದ ಸ್ಥಾನಮಾನ ಕೊಟ್ಟವರು ಯಾರು ಅಂತ ಹೇಳಿ ಕೇಳಿದರೆ. ಸೊ ಅದು ಗ್ರೀಕರು ಆಗಿರ್ತದೆ. ಹಾಗಾಗಿ ಗ್ರೀಕರು ಅಂತ ಹೇಳಿ ಬರೀಬೇಕು. 6ನೇ ಪ್ರಶ್ನೆ, ಲೋಕರೂಢಿಗಳು ಎಂದರೇನು? ಸೊ ಲೋಕರೂಢಿ ಅಂದರೆ ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವಂತಹ ಚಟುವಟಿಕೆಗಳನ್ನು ಲೋಕರೂಢಿಗಳು ಅಂತ ಹೇಳಿ ಕರೆಯಲಾಗ್ತದೆ. 7ನೇ ಪ್ರಶ್ನೆ, ಭಾರತದ ಪ್ರಮಾಣಿತ ವೇಳೆ ಯಾವ ರೇಖಾಂಶವನ್ನು ಆಧರಿಸಿದೆ? ಅದು 82 ಡಿಗ್ರಿ 30 ಡಿಗ್ರಿ ಪೂರ್ವ ರೇಖಾಂಶವಾಗಿರ್ತದೆ. ನೆಕ್ಸ್ಟ್ 8ನೇದು, ಭಾರತ ರಷ್ಯಾದಿಂದ ಪೆಟ್ರೋಲಿಯಂ ಅನ್ನು ಕೊಂಡು ಜರ್ಮನಿಗೆ ಮಾರುತ್ತದೆ. ಇದು ಯಾವ ವಿಧದ ವಿದೇಶಿ ವ್ಯಾಪಾರವಾಗಿರ್ತದೆ? ಅದು ಪುನರ್ರಫ್ತು ಆಗಿರ್ತದೆ ಮಕ್ಕಳ. ಹಾಗಾಗಿ ಪುನರ್ರಫ್ತು ಅಂತ ಹೇಳಿ ಬರೀಬೇಕು. ಮಾನವರು ತಮ್ಮ ಭಾವನೆಯನ್ನು ಯಾವುದರ ಮೂಲಕ ವ್ಯಕ್ತಪಡಿಸುತ್ತಾರೆ? ಆಬ್ವಿಯಸ್ಲಿ ಭಾಷೆಯ ಮೂಲಕನೇ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು. ಹಾಗಾಗಿ ಭಾಷೆ ಅಂತ ಬರೆದ್ರೆ ನಿಮಗೆ ಇಲ್ಲಿಗೆ 1 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ. 10ನೇ ಪ್ರಶ್ನೆ, ಅವಾಂಗೋ ನದಿಯು ಚೀನಾದ ದುಗುಡ, ಈ ಹೇಳಿಕೆಯನ್ನು ಸಮರ್ಥಿಸಿ. ಸೊ ಅವಾಂಗ ನದಿಯು ಪ್ರವಾಹದ ನಂತರ ಆಗಿಂದ ಹಾಗೆ ತನ್ನ ಹಾದಿಯನ್ನು ಬದಲಿಸುವುದರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿಯಾಗುತ್ತಿದ್ದವು ಮತ್ತು ಇದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು. ಸೊ ಇದಿಷ್ಟನ್ನು ನೀವು ಆ ಪ್ರಶ್ನೆಗೆ ಬರೀಬೇಕಾಗ್ತದೆ ಉತ್ತರವಾಗಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಸ್ಮೃತಿಗಳನ್ನು ಧರ್ಮಸೂತ್ರಗಳೆಂದು ಕರೆಯುತ್ತಾರೆ, ದೃಢೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದು ಅರ್ಥ. ಸೊ ವೇದೋತ್ತರ ಕಾಲದ ಈ ರಚನೆಗಳು ವೇದೋಪನಿಷತ್ತುಗಳನ್ನು ನೆನಪಿಸ್ತವೆ ಎಂದು ಅವನ್ನು ಸ್ಮೃತಿ ಅಂತೀವಿ. ಸಮಾಜದ ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು, ನಡೆ ನಿಯಮಾವಳಿಗಳನ್ನು ವಿಧಿಸುವ ಇವುಗಳನ್ನು ಧರ್ಮಸೂತ್ರಗಳೆಂದು ಕರೆಯಲಾಗ್ತದೆ. 12ನೇ ಪ್ರಶ್ನೆ, ಪೌರತ್ವ ಪಡೆಯುವಂತಹ ವಿಧಾನಗಳನ್ನು ತಿಳಿಸಿ. ಸೊ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ. 13ನೇ ಕ್ವಶನ್ನು, ಲೋಕರೂಢಿಗಳಿಗೆ 2 ಉದಾಹರಣೆ ಕೊಡಿ ಅಥವಾ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವನ್ನು ತಿಳಿಸಿ. ಸೊ ಲೋಕರೂಢಿಗಳಿಗೆ ವಿಧಗಳು ಯಾವುದಪ್ಪ ಅಂದರೆ ಊಟ ಮಾಡುವುದು, ನಿದ್ರಿಸುವುದು, ಶುಭಾಶಯ ಹೇಳುವುದು, ಇವೆಲ್ಲ ಲೋಕರೂಢಿ ಆಗ್ತದೆ. ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವ ಏನಪ್ಪ ಅಂತ ಹೇಳಿದರೆ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗ್ತದೆ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸ್ತದೆ, ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ, ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯವನ್ನು ಮಾಡ್ತದೆ. ನೆಕ್ಸ್ಟು 4th ಮೇನ್ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಗಳನ್ನು ನಾವು ಬರೀಬೇಕಾಗ್ತದೆ. ಸೊ ಇಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತದೆ. 14ನೇ ಪ್ರಶ್ನೆ, ಮಹೆಂಜೋದಾರೋ ಸ್ನಾನದ ಕೊಳದ ವಿಶೇಷತೆಗಳನ್ನು ವಿವರಿಸಿ.
ಸೊ ಮೊಹೆಂಜೊದಾರೊವಿನಲ್ಲಿ ಒಂದು ಕೊಳವನ್ನು ಕಟ್ಟಲಾಗಿತ್ತು. ಇದನ್ನು ವಿದ್ವಾಂಸರು ಸ್ನಾನದ ಕೊಳವೆಂದಿದ್ದಾರೆ. ಇದನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ. ಇದರ ಎರಡೂ ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲಿದ್ದು ಸುತ್ತಲೂ ಕೊಠಡಿಗಳಿವೆ. ಬಹುಶಃ ಇದರ ನೀರಿನ ಪೂರೈಕೆ ಬಾವಿಯಿಂದ ಆಗುತ್ತಿತ್ತು. ಬಳಕೆಯ ಬಳಿಕ ನೀರನ್ನು ಹೊರಗೆ ಬಿಡಲಾಗ್ತಿತ್ತು. ನೆಕ್ಸ್ಟ್ 15ನೇ ಪ್ರಶ್ನೆ, ಪೌರನು ತನ್ನ ರಾಷ್ಟ್ರಕ್ಕೆ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ. ಹೌದು, ಏಕೆಂದರೆ ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಗಳನ್ನು ಅವನು ಪಡೆಯುತ್ತಾನೆ. ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಗಳನ್ನು ನೀಡೋದ್ರಿಂದ ಅವನು ಶಾಂತಿಯುತ ಜೀವನವನ್ನು ನಡೆಸುತ್ತಾನೆ. ನೆಕ್ಸ್ಟ್ ಶಿಕ್ಷಣ, ಆರೋಗ್ಯ, ಆಶ್ರಯ, ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳನ್ನು ಅನುಭವಿಸುತ್ತಾನೆ. ಪೌರನು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುತ್ತಾನೆ. ರಾಜ್ಯ ನೀಡುವಂತಹ ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾನೆ. ಚುನಾವಣೆಯಲ್ಲಿ ಪ್ರತಿನಿಧಿಸುವಂತಹ, ಸ್ಪರ್ಧಿಸುವ ಮತ್ತು ಮತ ಚಲಾಯಿಸುವಂತಹ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಸಹ ಪಡೆದಿರುತ್ತಾನೆ. ರಾಷ್ಟ್ರಾಧ್ಯಕ್ಷ, ಉಪಾಧ್ಯಕ್ಷ, ಸರ್ವೋಚ್ಚ ಹಾಗೂ ಶ್ರೇಷ್ಠ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇತರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಗಳನ್ನು ಪಡೆದಿರುತ್ತಾನೆ. ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿಯನ್ನು ಪಡೆಯುವಂಥ ಅರ್ಹತೆಗಳನ್ನು ಸಹ ಹೊಂದಿರುತ್ತಾನೆ. 14ನೇ ಪ್ರಶ್ನೆ, ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿದ್ದಾರೆ, ಸಮರ್ಥಿಸಿ. ಅಥವಾ ಸಗಟು ವ್ಯಾಪಾರಿಗಳು ಗಳಿಂದ ಅನೇಕ ಅನುಕೂಲಗಳಿದ್ದಾವೆ, ಅವುಗಳನ್ನು ನಾವೇನು ಮಾಡಬೇಕು, ದೃಢೀಕರಿಸಬೇಕು ಮಕ್ಕಳು. ಸೊ ಎರಡು ಪ್ರಶ್ನೆಗಳು ಸಹ ಈಸಿಯಾಗಿದೆ. ಫಸ್ಟ್ ನಾವು ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಇವರು ಸಗಟು ವ್ಯಾಪಾರಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಕೊಂಡು ಸಣ್ಣ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮಾರ್ತಾರೆ ಮತ್ತು ಇದರಿಂದ ಅನೇಕ ಉಪಯೋಗಗಳು ಸಹ ಇದೆ. ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿರ್ತಾರೆ ಇವರು. ಬೇರೆ ಬೇರೆ ಉತ್ಪಾದಕರಿಂದ ಉತ್ಪಾದನೆಯಾಗುವಂತಹ ವಸ್ತುಗಳನ್ನು ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರಿಗೆ ಒದಗಿಸ್ತಾರೆ. ವ್ಯಾಪಾರ ನಷ್ಟಗಳನ್ನು ತಾವೇ ಭರಿಸುತ್ತಾರೆ ಮತ್ತು ವಸ್ತುಗಳನ್ನು ಅವುಗಳ ಪ್ರಮಾಣಕ್ಕನುಗುಣವಾಗಿ ವಿಂಗಡಿಸಿ ಗ್ರಾಹಕರ ಇಷ್ಟದಂತೆ ಅವರಿಗೆ ಒದಗಿಸ್ತಾರೆ. ಗ್ರಾಹಕರಿಗೆ ಸಾಲ ಸೌಲಭ್ಯವನ್ನು ನೀಡುತ್ತಾರೆ. ಮಾರುಕಟ್ಟೆಗೆ ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿಯನ್ನು ನೀಡುತ್ತಾರೆ. ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆಯದಿದ್ದಲ್ಲಿ ಪರ್ಯಾಯ ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಇದಿಷ್ಟು ಅದಕ್ಕೆ ಸಂಪೂರ್ಣ ಉತ್ತರವಾಗಿರ್ತದೆ ಮಕ್ಕಳ. ಸೊ ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನನ್ನು ಅವರು ಕೇಳಿ ಕ್ವಶನ್ ಕೊಟ್ಟಿದ್ದಾರೆ. ಸಗಟು ವ್ಯಾಪಾರಿಗಳಿಂದ ಅನೇಕ ಅನುಕೂಲಗಳಿವೆ, ದೃಢೀಕರಿಸಿ. ಹೌದು, ಚಿಲ್ಲರೆ ವ್ಯಾಪಾರಿಗಳಿಂದ ಅನೇಕ ರೀತಿಯಲ್ಲಿ ಸಹಾಯವನ್ನು ಅವರು ಪಡೆಯುತ್ತಾರೆ. ಸಣ್ಣ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಸರಕುಗಳನ್ನು ಒದಗಿಸುವುದಲ್ಲದೆ ಅವರಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ತಾರೆ. ಅವರ ಪರವಾಗಿ ಜಾಹೀರಾತುಗಳನ್ನು ಮಾಡ್ತಾರೆ. ಮಾರುಕಟ್ಟೆಯ ವಿವರಗಳನ್ನು ಕೊಡ್ತಾರೆ. ಹೆಚ್ಚು ಲಾಭದ ಪ್ರಮಾಣವನ್ನು ಇಟ್ಟಿರೋದಿಲ್ಲ. ಉತ್ಪಾದಕರಿಗೂ ಕೂಡ ಮಾರುಕಟ್ಟೆ ವಿವರಗಳನ್ನು, ಬೆಲೆಯ ಏರಿಳಿತಗಳನ್ನು, ಗ್ರಾಹಕರ ಇಷ್ಟಗಳನ್ನು ತಿಳಿಸ್ತಾರೆ. ಸೊ ಇದಿಷ್ಟು ಅದನ್ನು ಆನ್ಸರ್ನ ಬರೆದ್ರೆ ಸಾಕು ಮಕ್ಕಳ. 17ನೇ ಪ್ರಶ್ನೆ, ಮಾನವ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಥವಾ ಅರ್ಥಶಾಸ್ತ್ರ ಅಧ್ಯಯನದ ಅವಶ್ಯಕ ಕಾರಣಗಳನ್ನು ಪಟ್ಟಿ ಮಾಡಿ. ಸೊ ಮಾನವನ ಆರ್ಥಿಕ ಚಟುವಟಿಕೆಗಳು ಏನೆಲ್ಲ ಅಂತ ಹೇಳಿದ್ರೆ, ಬಡತನ, ನಿರುದ್ಯೋಗದಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು, ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲು, ಮಿತವಾದ ಸಂಪನ್ಮೂಲಗಳಿಂದ ಅಮಿತವಾದಂತಹ ಬಯಕೆಗಳನ್ನು ಈಡೇರಿಸಿಕೊಳ್ಳಲು, ಸರಕು ಸೇವೆಗಳನ್ನು ಏನನ್ನು ಹೇಗೆ ಯಾರಿಗೆ ಉತ್ಪಾದಿಸಬೇಕು ಎಂಬುದು ಮಾರ್ಗದರ್ಶನ, ಬೆಲೆಗಳ ಏರಿಳಿತದ ಕಾರಣ ಪರಿಣಾಮಗಳನ್ನು ಗುರುತಿಸುವುದು. ಸೊ ಇದೆಲ್ಲವನ್ನು ನಾವಲ್ಲಿ ತಿಳಿದುಕೊಳ್ಬೋದಾಗ್ತದೆ. ಅರ್ಥಶಾಸ್ತ್ರ ಅಧ್ಯಯನದ ಅವಶ್ಯಕ ಕಾರಣಗಳು ಏನಪ್ಪ ಅಂದರೆ ಉತ್ಪಾದಕ ಚಟುವಟಿಕೆಗಳು, ಅನುಭೋಗಿ ಚಟುವಟಿಕೆಗಳು, ವಿನಿಮಯ ಚಟುವಟಿಕೆಗಳು. ಸೊ ಇವೆಲ್ಲವುಗಳನ್ನು ನಾವು ಅದ್ರ ಮೂಲಕ ತಿಳ್ಕೊಬೋದು. ಹಾಗಾಗಿ ಅದನ್ನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ ಮಕ್ಕಳ. ವಿತರಣಾ ಚಟುವಟಿಕೆಗಳು, ಇದಿಷ್ಟನ್ನು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳಲ್ಲಿ ಸಿಗ್ತದೆ. ನೆಕ್ಸ್ಟ್ 5th ಮೈನ್, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಪ್ರಶ್ನೆಗೂ 4 ಅಂಕ ಇರ್ತದೆ. ಪಶುಸಂಗೋಪನೆ ಅಥವಾ ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಸುಮಾರು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಆಯಿತು. ಭೂಮಂಡಲದ ತಾಪಮಾನ ಹೆಚ್ಚಳ ಆಗ್ತದೆ. ಹುಲ್ಲುಗಾವಲಿನ ಬೆಳವಣಿಗೆ ಹೆಚ್ಚಳವಾಗ್ತದೆ. ಪ್ರಾಣಿ ಪಕ್ಷಿಗಳು ಸಂತಾನಾಭಿವೃದ್ಧಿಯು ಸಹ ಹೆಚ್ಚಳವಾಗ್ತಾ ಹೋಗುತ್ತೆ. ಜಿಂಕೆ, ಕಡವೆ, ಮೇಕೆ, ಕುರಿ ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಗ್ತದೆ. ಇದನ್ನೇ ಇವರು ಬೇಟೆಯಾಡುತ್ತಿದ್ದ ಮಾನವರು ಇವುಗಳ ಸಂತತಿಯ ವೃದ್ಧಿಯ ಬಗ್ಗೆ ತಿಳಿದುಕೊಳ್ತಾರೆ. ಕೆಲ ಪ್ರಾಣಿಗಳನ್ನು ಹಿಡಿದಂದು ಪೋಷಿಸತೊಡಗ್ತಾರೆ. ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭ ಆಗ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಿಂಧು ಸರಸ್ವತಿ ನಾಗರಿಕತೆ ನಗರ ಯೋಜನೆಯ ವೈಶಿಷ್ಟ್ಯಗಳನ್ನು ತಿಳಿಸ್ಲಿಕ್ಕೆ ಕೇಳಿದರೆ, ಸೊ ಅಲ್ಲಿ ಅತ್ಯಂತ ಸುಂದರವಾದಂತಹ ಮನೆಗಳನ್ನು ನಿರ್ಮಿಸ್ತಾರೆ. ಮತ್ತು ಕ್ರಮಬದ್ಧವಾಗಿ ನಿರ್ಮಿಸಿದಂತಹ ಮನೆಗಳು, ರಸ್ತೆಗಳು, ಚರಂಡಿಗಳು, 1 ಅಥವಾ 2 ಅಂತಸ್ತಿನ ಮನೆಗಳು, ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಂತಹ ಮನೆಗಳು, ಒಳಾಂಗಣ ಕ್ರೀಡಾಂಗಣ ಮತ್ತು ಸುತ್ತ ಕೊಠಡಿಗಳು, ರಸ್ತೆಯ ಮಗ್ಗುಲಿನಿಂದ ಮನೆಯ ಬಾಗಿಲುಗಳನ್ನು
ಸ್ನಾನದ ಕೊಠಡಿಗಳನ್ನು ಹೊಂದಿದ್ದು, ಮನೆಗಳಿಗೆ ಬಾವಿಗಳಿಂದ ನೀರಿನ ಪೂರೈಕೆ, ಚಪ್ಪಡಿಗಳಿಂದ ಮುಚ್ಚಿದಂತಹ ಚರಂಡಿಗಳನ್ನು ಶುಚಿಗೊಳಿಸಲು ಅಲ್ಲಲ್ಲಿ ರಂಧ್ರಗಳು. 19ನೇ ಪ್ರಶ್ನೆ, ಪ್ರಮುಖ ಅಕ್ಷಾಂಶಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಪ್ರಮುಖ ಅಕ್ಷಾಂಶಗಳು. ಇವಿಷ್ಟನ್ನು ನೀವು ಬರಿಬೇಕಾಗ್ತದೆ. ಇಷ್ಟು ಬರೆದ್ರೆ ನಿಮಗೆ 4 ಅಂಕ ಈ ಕ್ವಶನ್ ಈ ಒಂದು ಇದರಿಂದ ಸಿಗ್ತದೆ ಮಕ್ಕಳ. ಹಾಗಾಗಿ ಎಲ್ಲವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 3 ಅಂಕಕ್ಕೆ ಭೂಮಿಯ ಅಂತರಾಳದ ಚಿತ್ರ ಬರೆದು ಅಂತರಾಳದ ಪದರುಗಳನ್ನು ಗುರುತಿಸಿ ಕೇಳಿದ್ದಾರೆ. ಸೊ ಇದು ನೋಡಿ ಚಿತ್ರ. ಸೊ ಇದೆಲ್ಲವನ್ನ ನೀವು ಕಲ್ತ್ಕೊಂಡಿರ್ಬೇಕಾಗ್ತದೆ ಮಕ್ಕಳ. ಇದನ್ನ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ 3 ಅಂಕಗಳು ಈ ಕ್ವಶನ್ನಿಂದ ಸಿಗ್ತದೆ. ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.